ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ಕವಳ್ಳಿ ಹೋಬಳಿ ರಂಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 4ರಲ್ಲಿರುವ 385 ಎಕರೆ 36 ಗುಂಟೆ ಜಮೀನು ಕಂದಾಯ ಇಲಾಖೆಯಲ್ಲಿ ಸರ್ಕಾರಿ ಗೋಮಾಳ ಎಂದಿದ್ದು, ಅರಣ್ಯ ಇಲಾಖೆಯವರ ದಾಖಲಾತಿ ಪ್ರಕಾರ 1933ರಲ್ಲಿ ಅರಣ್ಯ ಇಲಾಖೆಗೆ ವರ್ಗಾಯಿಸಲಾಗಿದೆ ಎಂದಿದ್ದರು. ಆದರೆ ಅಲ್ಲಿಂದ ಈ ದಿನದವರೆಗೂ ಅರಣ್ಯ ಇಲಾಖೆಯವರು ಹಾಗೂ ಕಂದಾಯ ಇಲಾಖೆಯವರು ಹಿಂಡಿಕರಿಸಿರುವುದಿಲ್ಲ. ಹಾಗೂ ತದನಂತರ 1961ರಲ್ಲಿ ಭದ್ರಾ ಈ ನೀರಿನ ಮುಳುಗಡೆ ಸಂತ್ರಸ್ತರಿಗೂ ಹಾಗೂ ಸ್ವತಂತ್ರ ಹೋರಾಟಗಾರರಿಗೂ ಮತ್ತು ಮಿಲಿಟರಿಯಲ್ಲಿ ನಿವೃತ್ತಿ ಹೊಂದಿದವರಿಗೆ ಸರ್ಕಾರವೇ ಹಂಚಿರುತ್ತದೆ. ಹಾಗೂ ಅದರ ನಂತರ NCR 51, 53 ಮತ್ತು 57 ಅರ್ಜಿ ಪ್ರಕಾರ ಕುಟುಂಬಕ್ಕೆ 20 ಎಕರೆಯಿಂದ 4.38 ಎಕರೆವರೆಗೆ ರೈತರಿಗೆ ಜಮೀನು ಮಂಜೂರು ಮಾಡಿರುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ದಾಖಲೆಗಳಾದ ಪಹಣಿ ಪಟ್ಟ, EC, RR 5 and 6, ಸಾಕರ್ ಬಂದ್ ಟಿಪ್ಪಣಿ ಕಾಪಿ ಮತ್ತು ಇತರೆ ದಾಖಲೆಗಳು ಇದ್ದು ಕೂಡ ಅರಣ್ಯ ಇಲಾಖೆಯವರು ಸಣ್ಣ ರೈತರಿಗೂ ಕೂಡ ನೋಟಿಸ್ ಕೊಟ್ಟಿದ್ದೆಂದು ಪತ್ರಿಕಾಗೋಷ್ಠಿಯಲ್ಲಿ ಸಂಚಾಲಕರು ಮಲೆನಾಡು ರೈತ ಹೋರಾಟ ಸಮಿತಿ ಹೋರಾಟಗಾರರಾದ TN ಶ್ರೀನಿವಾಸರವರು ಮಾತನಾಡಿರುತ್ತಾರೆ. ಹಾಗೂ ರೈತರುಗಳಾದ ಸೀತಾರಾಮ್, ವಿನಾಯಕ್, ಧನಪಾಲ್, ಜಯಸ್ವಾಮಿ, ಶಿವು ಅಲಿಯಾಸ್ ಇಡ್ಲಿ, NC ಕುಮಾರ್, ಜಗದೀಶ್, ಗಂಗಾಧರ್, ರಾಜಣ್ಣ, ನರಸಿಂಹ, ನಂಜುಂಡಪ್ಪ, ಮಹಾಬಲ ಹಾಗೂ ಅನೇಕ ರೈತರು ಭಾಗವಹಿಸಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಒಂದು ಹೊಸ ಆದೇಶ ಇವತ್ತು ನಮ್ಮ ಮಲೆನಾಡಿನ ಇದರಲ್ಲಿ ಮತ್ತು ರಾಜ್ಯದ ಎಲ್ಲ ಕಡೆ ಹರಿದಾಡ್ತಿದೆ. ಏನಂದರೆ 1895ರಲ್ಲಿ 1900ನೇ ಇಸ್ವಿಲಿ 1905, 10, 15, 20, 25, 30, 33, 35 ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಬ್ರಿಟಿಷರು ಮತ್ತು ಮಹಾರಾಜರು ಇಷ್ಟು ಲಕ್ಷ ಪ್ರದೇಶಗಳನ್ನು ಅರಣ್ಯ ಅಂತ ನೋಟಿಫಿಕೇಶನ್ ಮಾಡಿದ್ದಾರೆ, ಪ್ರಕಟಣೆ ಮಾಡಿದ್ದಾರೆ. ಅದನ್ನು ಈಗ ಫಾರೆಸ್ಟ್ ಅಂತ ಮಾಡಬೇಕು. ಎಷ್ಟು ವರ್ಷದ ವಿಷಯ? 1895 ಅಂದರೆ 1995ಕ್ಕೆ 100 ವರ್ಷ ಆಯಿತು. 125, 130 ವರ್ಷದಿಂದ ಬ್ರಿಟಿಷರು ಮಹಾರಾಜರ ಕಾಲದ ಪ್ರಕಟಣೆಯನ್ನು ಈಗ ಫಾರೆಸ್ಟ್ ಅಂತ ಮಾಡಿ, ಅವಾಗ ಫಾರೆಸ್ಟ್ ಅಂತ ಡಿಕ್ಲೇರ್ ಆಗಿರೋದನ್ನು ಈಗ ಫಾರೆಸ್ಟ್ ಮಾಡಿರಿ ಅಂತ ಹೇಳಿ ಯಾರೋ ಕೋರ್ಟಿಗೆ ಒಬ್ಬರು ಸಲ್ಲಿಸಿದ್ರು. ನಮ್ಮ ಮಹಾನುಭಾವರು ನ್ಯಾಯ ಚೆನ್ನಾಗಿ ಸಾಕಿರ್ತಾರೆ. ಅದನ್ನು ತೆಗಿಬೇಕಾದ್ರೆ ಎಷ್ಟು ನೋವಾಗುತ್ತೆ. ಈ ಥರದ ಹಿಂಸೆಯನ್ನು ಮಾಡ್ತಾರೆ. ಈಗೆಲ್ಲ ಕಡೆ ನಡೆದಂಗೆ ಈಗ ನಮ್ಮ ಲಕ್ಕವಳ್ಳಿ ಹೋಬಳಿ ರಂಗೇನಹಳ್ಳಿ ಈ ಭದ್ರಾ ಮುಳುಗಡೆ ಸಂತ್ರಸ್ತರಿಗೆ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ. ಈ ನೋಟಿಸ್ ಏನು ಕೊಟ್ಟಿದ್ದಾರೆ? ಅರಣ್ಯ ಇಲಾಖೆಯವರು ಕಂದಾಯ ಇಲಾಖೆ AC ಅವರಿಗೆ ನೋಟಿಸ್ ಕೊಡಿ, ನಮ್ಮ ಗಮನಕ್ಕೆ ಬರದೆ ಹಕ್ಕುಪತ್ರ ವಜಾ ಕೊಟ್ಟಿದ್ದಾರೆ, ಅದನ್ನು ವಜಾ ಮಾಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. AC ಅವರು ನೋಟಿಸ್ ಕೊಟ್ಟಿದ್ದಾರೆ. ಯಾರಿಗೆ? ನಮ್ಮ ರೈತರಿಗೆ ಕೊಟ್ಟಿದ್ದಾರೆ. ನಾನು ಹೇಳ್ತೀನಿ, ಇದು ಕಾನೂನಿನ ವಿರೋಧಿ, ಜನ ವಿರೋಧಿ ನೋಟಿಸು. ಇದು ಸುಟ್ಟಾಕ್ಲಿಕ್ಕೆ ಅಷ್ಟೇ ಯೋಗ್ಯ. ಸುಡಬೇಕು ಈ ನೋಟಿಸನ್ನು. ಸರ್ಕಾರಿ ಕಚೇರಿ ಎದುರುಗಡೆ ಸುಟ್ಟಾಕಿ, AC ಕಚೇರಿ ಎದುರುಗಡೆ ನಾವು ಸುಟ್ಟಾಕಿ. ಯಾಕಂತ ಹೇಳಿದ್ರೆ ನಿಮಗೆ ನಾ ಹೇಳಿದ್ದು ಅರ್ಥ ಆಗುತ್ತೆ. ರಾಜ್ಯದಲ್ಲಿ ಕಂದಾಯ ಇಲಾಖೆ ಸರ್ಕಾರದ್ದೇ ಒಂದು ಇಲಾಖೆ, ಅರಣ್ಯ ಇಲಾಖೆನೂ ಸರ್ಕಾರದ್ದೇ. ಕಂದಾಯ ಇಲಾಖೆ 1962ರಲ್ಲಿ ಕೊಟ್ಟಿರೋದು, 70ರಲ್ಲಿ ಕೊಟ್ಟಿರೋದು, 80ರಲ್ಲಿ ಕೊಟ್ಟಿರೋದು, 96 ಕೊಟ್ಟಿರೋ ಹಕ್ಕುಪತ್ರಕ್ಕೆ ಬೆಲೆ ಇಲ್ಲ ಅಂದರೆ ತಹಸೀಲ್ದಾರ್ ಆಫೀಸಿಗೆ ಬೀಗ ಹಾಕ್ಬೇಕಲ್ಲ, DC ಆಫೀಸಿಗೆ ಬೀಗ ಹಾಕ್ಬೇಕಲ್ಲ. ಯಾಕಿರ್ಬೇಕು ಈ ಸರ್ಕಾರ? ನಾಚಿಕೆಗೇಡಾಗಲ್ಲ? ಮನಮರ್ಯಾದೆ ಇದೆಯಾ ಅವರಿಗೆ? ಮನಮರ್ಯಾದೆ ಇದೆಯಾ? ನಾನು ಯಾವುದೇ ಪಕ್ಷಕ್ಕೆ ಸೇರಿದವನಲ್ಲ. ಕಾಂಗ್ರೆಸ್ಸು, BJP ಪತ್ರಕರ್ತ ನಿಮಗೆ ನಮ್ಮ ನ್ಯಾಯದ ತಕರಿ ಅಂತ ದಿನಪತ್ರಿಕೆ ಸಾಗಿಬಂದಿತ್ತು, ಮತ್ತು ಮಲೆನಾಡು ವಾಣಿ ಅಂತ ನಾನು 2 ಪತ್ರಿಕೆಗಳನ್ನು ಸಂಪಾದಕನಾಗಿ ನಡೆಸಿದ್ದೆ. ನಂತರದಲ್ಲಿ 4 ಬಾರಿ ನಾನು ಕೌನ್ಸಿಲರ್ ಆದ, ಸಾಗರ 4 ವರ್ಷ ಅಧ್ಯಕ್ಷರಾದೆ, ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದೆ. ಕಾಗೋಡು ತಿಮ್ಮಪ್ಪನವ್ರ ಜೊತೆ ಕಳೆದ 40 ವರ್ಷದಿಂದ ನಾನು ಒಟ್ಟಿಗೆ ಅವ್ರ ಜೊತೆಲಿ ಪ್ರತಿದಿನವೂ ಇದ್ದು ಜನರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಕಾರ್ಯಕ್ರಮ ಮಾಡ್ತಿದ್ವಿ. ಈಗ ನಮ್ಮೆದುರಿಗೆ ಬಂದಿರತಕ್ಕಂಥ ಸಮಸ್ಯೆ ಏನಂದರೆ, ಮಲೆನಾಡಿನ ಜನ ಸುಮಾರು ರಾಜ್ಯದಲ್ಲಿ 65 ಕ್ಷೇತ್ರ
ವಿಧಾನಸಭಾ ಕ್ಷೇತ್ರ ಮಲೆನಾಡಿಗೆ ಸೇರುತ್ತೆ. ಮಲೆನಾಡಿನ ಜನರನ್ನ ಇತ್ತೀಚೆಗೆ ಈ ರಾಜ್ಯ ಕೇಂದ್ರ ಸರ್ಕಾರಗಳು ಮಲೆನಾಡಿನ ರೈತರನ್ನ ಏನೋ ದರೋಡೆಕೋರರು ಲೂಟಿಕೋರರು ಅನ್ನೋ ರೀತಿಯಲ್ಲಿ ಇತ್ತೀಚೆಗೆ ಭಾವಿಸಿ ಯಾವ್ಯಾವುದೋ ಕಾನೂನುಗಳು ಗೊತ್ತು ಗುರಿ ಇರದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸ್ವತಃ ಮಲೆನಾಡಿನಲ್ಲಿ ಇರ್ತಕ್ಕಂಥ ನೀವು ಸಹ ಇವತ್ತು ಮಲೆನಾಡಿನ ಜನ ತ್ಯಾಗ ಮಾಡಿದವರು. ಉದಾಹರಣೆಗೆ ನಮ್ಮ ಶಿವಮೊಗ್ಗ ಜಿಲ್ಲೆ ಹೇಳಿದರೆ ಶರಾವತಿ ವಿದ್ಯುತ್ ಯೋಜನೆ, ಚಕ್ರ ವರಾಯಿ ಸಾವಯವ ಯೋಜನೆ, ಅಂಬಳಿಗೊಳ್ಳ ಜಮೀನುಗಳಿಗೆ ಕೊಡ್ತಾ ಇರೋ ಬಗ್ಗೆ ಇಲ್ಲಿವರೆಗೂ ನಾವು ಭಾಳ ಹೋರಾಟಗಳು ಮಾಡ್ಕೊಂಡು ಬಂದಿದ್ವಿ. ಪತ್ರಿಕೆಯಲ್ಲೂ ಎಲ್ಲ ಸುಮಾರು ತಾವೆಲ್ಲ ಅದನ್ನು ಪ್ರಕಟಿಸಿದ್ದೀರಿ ಮತ್ತು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದೀರಿ. ಅದರಿಂದ ಪ್ರಥಮವಾಗಿ ನಾವು ಎಲ್ಲ ಪತ್ರಕರ್ತರಿಗೂ ಸ್ವಾಗತ ಕೋರ್ತಾ ಹೀಗೆ ಮುಂದುವರೆದು ನಮ್ಮ ಜೊತೆಯಲ್ಲಿ ರೈತರ ಜೊತೆಯಲ್ಲಿ ತಾವೆಲ್ಲ ತಮ್ಮ ಪತ್ರಿಕಾ ಮಾಧ್ಯಮದ ಒಂದು ಇದರಲ್ಲಿ ನಮ್ಮ ಸಹಕಾರ ಕೊಡ್ತೀರ ಅಂತ ಹೇಳಿ ತರೀಕೆರೆ ಈ ಪತ್ರಕರ್ತರು ಎಲ್ಲ ಏನು ಇಲ್ಲಿ ಆಗಮಿಸಿದ್ದೀರಾ ಅವರಿಗೆ ನಮ್ಮ ಈ ರೈತರ ಬಳಗದಿಂದ ಇಡೀ ರೈತ ಇದು ಯಾವುದೇ ಸಂಘ ಸಂಸ್ಥೆ ಮತ್ತೊಂದು ಪಕ್ಷ ಮತ್ತೊಂದು ಏನೂ ಇಲ್ಲ, ಇದು ರೈತ ಪಕ್ಷ ಅಷ್ಟೇ, ಬೇರೆ ಏನೂ ಅಲ್ಲ. ಎಲ್ಲ ಭಾಗದ ರೈತರಿದ್ದಾರೆ. ತಕ್ಕೊಳ್ಳಿಯಿಂದ ತುಂಬ ಜನ ಬಂದಿದ್ದಾರೆ. ಆ ರೈತರಿಗೂ ರಂಗೇನಹಳ್ಳಿ, ಹೊಸಮನೆ, ಕೋರೆ ಮತ್ತು ಈ ಭಾಗದಿಂದ ಬಂದಿರೋ ಪಕ್ಷದ ನಾಯಕರುಗಳಿಗೂ ನಾನು ಎಲ್ಲ ರೈತರ ಪರವಾಗಿ ಸ್ವಾಗತ, ವಿಶೇಷವಾಗಿ ನಮ್ಮ ಏನು ಈ ಶಿವಮೊಗ್ಗ ಜಿಲ್ಲೆಯ ನಮ್ಮ ಟಿ.ನ ಶ್ರೀನಿವಾಸರವರು ಮಲೆನಾಡು ರೈತ ಹೋರಾಟ ಸಮಿತಿಯಲ್ಲಿ ಸರಿ ಕೊಡ್ಲಿ ಕೊಟ್ಬಿಟ್ರೆ ಅದು ಹೆಸರು ಇದೆಲ್ಲ ಸಂಘಟನೆ ಹಿರಿಯ ರೈತ ಮುಖಂಡರು ಆ ಭಾಗದ ಮತ್ತು ನಮ್ಮ ಕಾಗೋಡು ತಿಮ್ಮಪ್ಪನವರ ಆತ್ಮೀಯರು, ತುಂಬ ಆತ್ಮೀಯರು. ಕಾಗೋಡು ತಿಮ್ಮಪ್ಪನವರು ಭಾಳ ಆತ್ಮೀಯರು. ಅವ್ರ ಜೊತೆಗೆ ಹೋರಾಟ ಮಾಡಿ ಅವರು ಹಾಕಿರೋ ಹಾದಿಯಲ್ಲೇ ಅವರು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಜನಸಂಖ್ಯೆ ಜಾಸ್ತಿ ಆಗಿದೆ. ಮೊದಲನೇದು ಮನೆ ಕಟ್ಕೊಡೋ ಯೋಜನೆಗಳು ಬಂದಿದೆ. ಜನತಾ ಮನೆ ಬಂತು ಫಸ್ಟು ದೇವರಾಜರಿಸಿದ್ದಾಗ. ದರ್ಖಾಸ್ತ್ ಜಮೀನು ಮಂಜೂರು ಮಾಡಿದ್ದಾರೆ ಸಾವಿರಾರು ಜನಕ್ಕೆ. ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಬಗರ್ಕುಂ ಕಾಯ್ದೆ ಬಂತು. ನಂತರ ಎಸ್.ಎಂ. ಕೃಷ್ಣವ್ರು ಬಂದಾಗ 94C ಅಂತ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡವ್ರಿಗೆ ಗ್ರಾಮೀಣ ಪ್ರದೇಶ ಮತ್ತು ಪಟ್ಟಣ ಪ್ರದೇಶದಲ್ಲಿ ಹಕ್ಕುಪತ್ರ ಕೊಡಕ್ಕೆ ಮಾಡಿದ್ರು. ಶಾಲೆ ಆಗಿದೆ, ರಸ್ತೆಗಳಾಗಿದ್ದಾವೆ, ಕುಡಿಯೋ ನೀರಿನ ಯೋಜನೆ ಆಗಿದೆ, ಪಂಚಾಯಿತಿ ಇದ್ದಾವೆ. ಇದನ್ನೀಗ ಫಾರೆಸ್ಟ್ ಅಂತ ಮಾಡಬೇಕು ಅಂತ ಅಂದರೆ ನಮ್ಮ ಮಲೆನಾಡಿನ ರೈತರ ಹಿತ ಕಾಯೋದ್ರಲ್ಲಿ, ನಮ್ಮ ರಾಜ್ಯದ ಜನರ ಹಿತ ಕಾಪಾಡೋದ್ರಲ್ಲಿ ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಸಂಪೂರ್ಣ ವಿಫಲ ಆಗಿದ್ದಾವೆ. 3 ಕಾಸಿನ ಬೆಲೆ ಇಲ್ಲ ಇವಕ್ಕೆ ಡೆಮಾಕ್ರಸಿಗೆ. ಆ ರೀತಿ ಇವತ್ತು ಜನರ ಭಾವನೆ ಬರಂಗೆ ಮಾಡಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲೇ ರಾಜ್ಯಕ್ಕೆ ಬಗರಕುಂ ಭೂಮಿ ಕೊಟ್ಟವ್ರು ಬಂಗಾರಪ್ಪನವರು. ಅವ್ರ ಮನೆ ಪಕ್ಕದಾಗೆ 100 ಎಕರೆ ತೋಟ ಕಡಿದ್ರು. ಕೋರ್ಟ್ ಜಡ್ಜ್ ಹೇಳ್ತಾರೆ, ಕೋರ್ಟ್ ಹಾಲಲ್ಲಿ ಒಂದು ಅಡಿಕೆ ಮರ, ಮಾವಿನ ಮರ, 300 ಎಕರೆ ಮಾವಿನ ಮರನ ಕೋಲಾರದಲ್ಲಿ ಕಡಿದಿದ್ದಾರೆ. ಕೋರ್ಟ್ ಹೇಳಿದೆ, ಜಡ್ಜ್ ಓಪನ್ ಆಗಿ ಹೇಳಿದ್ದಾರೆ. ಇಡೀ ರಾಜ್ಯದ ತುಂಬ ಅವರ ಹೇಳಿಕೆ ವೈರಲ್ ಆಗಿದೆ. ಒಂದು ಗಿಡ ಬೆಳೆಯಕ್ಕೆ ಎಷ್ಟು ವರ್ಷ ಬೇಕು, ನೀ ಹೆಂಗೆ ತೆಗೆದಿ, ನೀನು ಸಂಬಳದಲ್ಲಿ ತಗೋತೀನಿ ಅಂತ ಜಡ್ಜ್ ಹೇಳಿಕೆ ಕೊಟ್ಟಿದ್ದ ದಾಖಲೆ ಬರ್ತಾನೆ ಐತೆ, ತೋಟ ಕಡಿತಾನೆ ಇದ್ದಾರೆ. ಇದೇನು ಮಾನ ಮರ್ಯಾದೆ ಇದೆ ಆಡಳಿತ ವ್ಯವಸ್ಥೆಗೆ? ರೈತರು ಸಸಿಗಳನ್ನು, ಮರ, ಅಡಿಕೆ ಮರ ಇರ್ಬೋದು,